ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳು ಯಾವುವು? ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ? ತುಲಾ ರಾಶಿಯವರಿಗೆ ಈ ಒಂದು ಸಂದರ್ಭ ಹೇಗಿದೆ? ತುಲಾ ರಾಶಿಯವರು ಜೀವನದಲ್ಲಿ ಅದೃಷ್ಟವನ್ನ ಪಡ್ಕೊಳ್ತಾರಾ? ಯಾವೆಲ್ಲ ಸಮಸ್ಯೆಗಳು ಇವರಿಗೆ ಕಾಡಬಹುದು? ಶನಿ ಸಾಡೆ ಸಾತಿ ಇದೆಯಾ? ಶನಿ ಸಾಡೆ ಸಾತಿ ಇದ್ರೆ ಯಾವಾಗ ಮುಗಿಯುತ್ತೆ? ಅದಕ್ಕೆ ಪರಿಹಾರಗಳು ಏನು? ಈ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ತುಲಾ ರಾಶಿಯವರಿಗೆ ಬರೋಬ್ಬರಿ 30 ವರ್ಷದ ಬಳಿಕ ಅತ್ಯದ್ಭುತವಾದಂತಹ ಯೋಗ ರೂಪುಗೊಳ್ತಾ ಇದೆ. ಈ ರಾಜಯೋಗದಿಂದಾಗಿ ಈ ರಾಶಿಯವರಿಗೆ ಭರ್ಜರಿ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತಲೇ ಹೇಳಬಹುದು. ಈ ರಾಶಿಯವರ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. 30 ವರ್ಷಗಳ ನಂತರ ಶನಿ ತುಲಾ ರಾಶಿಯವರ ಜೀವನದಲ್ಲಿ ಪ್ರವೇಶವನ್ನ ಮಾಡ್ತಿರೋದ್ರಿಂದ ವಿಪರೀತ ರಾಜಯೋಗ ರೂಪುಗೊಳ್ತಾ ಇದೆ. ಇದರಿಂದಾಗಿ ಬಹಳಷ್ಟು ಪ್ರಯೋಜನಗಳನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಬಹುದು. ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗ್ತದೆ. ಯಾಕಂದ್ರೆ ಒಂದು ರಾಶಿ ಚಕ್ರದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಶನಿ ಇರ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅದು ಮತ್ತೆ ಒಂದು ರಾಶಿ ಚಕ್ರಕ್ಕೆ ಬರಲು 30 ವರ್ಷಗಳು ಬೇಕಾಗತ್ತೆ. ಶನಿಯು ಪ್ರಸ್ತುತ ತುಲಾ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ಕುಳಿತಿದ್ದು ಈ ರಾಶಿಯವರಿಗೆ ಈ ಸಂದರ್ಭ ಸುಸಂದರ್ಭ ಅಂತ ಹೇಳಬಹುದು. ಶನಿ ನೇರವಾದ ರಾಜಯೋಗದ ಜೊತೆಗೆ ವಿಪರೀತ ಲಾಭವನ್ನ ತಂದ್ಕೊಡ್ತಾನೆ ಅಂತಲೇ ಹೇಳಬಹುದು. ಅದೃಷ್ಟವನ್ನ ನೀಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಜೊತೆಗೆ ಲಾಭ ಇದೆ ಅಂತಲೇ ಹೇಳಬಹುದು. ಸಾಕಷ್ಟು ಪ್ರಯೋಜನಗಳನ್ನ ಕಂಡುಕೊಳ್ತಾರೆ. ಅನೇಕ ಕ್ಷೇತ್ರದಲ್ಲಿ ಇವರು ಸಾಕಷ್ಟು ಲಾಭವನ್ನ ಕಂಡುಕೊಳ್ತಾರೆ. ಜೀವನದಲ್ಲಿ ದೀರ್ಘಕಾಲದ ಹೋರಾಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ. ಶನಿಯು ಉನ್ನತ ಮಟ್ಟದ ಯಶಸ್ಸನ್ನ ನೀಡ್ತಾನೆ. ಹೀಗಾಗಿ ಈ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಮತ್ತೆ ಸಾಧನೆಗಳಿಗೆ ದಾರಿ ಸಿಗುತ್ತೆ. ವಿಶೇಷವಾಗಿ ಶನಿಯ ಅಂಶವು ಕರ್ಮ ಭಾವದ ಮೇಲೆ ಬೀಳ್ತಿರೋದ್ರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಸಾಧಾರಣ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಬಲಗೊಳ್ತಾ ಇದೆ. ವಿಪರೀತ ರಾಜಯೋಗವು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತೆ. ನೀವು ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ. ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದಂತಹ ಕೆಲಸಗಳು ಈಗ ಪೂರ್ಣಗೊಳ್ಳುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಸಿಗುತ್ತೆ. ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡಲಾಗತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಕಂಪನಿಯು ದೊಡ್ಡ ಯೋಜನೆಯನ್ನ ಸಹ ಪಡೆಯಬಹುದು. ಈ ಕಾರಣದಿಂದಾಗಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು. ಮತ್ತೆ ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳು. ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಳ್ತಾರೆ. ಹಿಂದೆ ಮಾಡಿದ ಹೂಡಿಕೆಗಳಿಂದ ಈಗ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಈ ಸಂದರ್ಭದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು, ಮನೆಯಲ್ಲಿ ಕಠಿಣ ಪರಿಶ್ರಮದ ಫಲ ನೀಡುವ ಸಾಧ್ಯತೆ ಹೆಚ್ಚಿಗೆ ಇದೆ. ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದ್ದು ಹಣದ ಲಾಭದ ಬಲವಾದ ಚಿಹ್ನೆಗಳು ಇದೆ. ಜೀವನದಲ್ಲಿ ಸಂತೋಷ ಇರುತ್ತೆ. ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷ ಪ್ರಯೋಜನಕಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಕಾರ್ಯಕ್ಷಮತೆಯಿಂದ ನೀವು ನಿಮ್ಮ ವಿರೋಧಿಗಳನ್ನ ಜಯಿಸ್ತೀರಾ. ಆರೋಗ್ಯದ ದೃಷ್ಟಿಕೋನದಿಂದ ನೀವು ಪರಿಹಾರವನ್ನು ಪಡ್ಕೊಳ್ತೀರಾ. ವಿಶೇಷವಾಗಿ ಹಳೆಯ ಕಾಯಿಲೆಗಳಿಂದ ಮುಕ್ತರಾಗುವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಅಂತ ಹೇಳಬಹುದು. ಹೆಜ್ಜೆ ಹೆಜ್ಜೆಗೂ ಕೂಡ ಸಕ್ಸಸ್ ಸಿಗುತ್ತೆ. ಗುರುದೆಸೆ ಶುರುವಾಗಿದೆ. ಹೀಗಾಗಿ ನಿಮ್ಗೆ ಸಾಕಷ್ಟು ಮಹತ್ವಪೂರ್ಣವಾದಂತಹ ಸಮಯ ಇದಾಗಿದ್ದು ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನೇ ಪಡ್ಕೊಳ್ತೀರಾ. ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ಹೆಚ್ಚಳವನ್ನ ಕಾಣ್ತೀರಾ. ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಉತ್ತಮವಾದ ಪದವಿ ಈ ಸಂದರ್ಭದಲ್ಲಿ ದೊರಕುತ್ತೆ. ಧನ ಸಂಪತ್ತಿನಲ್ಲಿ ಬಹಳಷ್ಟು ಹೆಚ್ಚಳವನ್ನ ಕಾಣ್ತಾರೆ. ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸೋದ್ರೊಂದಿಗೆ ಆದಾಯದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಗೌರವ ಖ್ಯಾತಿ ಸಮಾಜದಲ್ಲಿ ರಾಜಯೋಗದಿಂದ ಬಹಳಷ್ಟು ಹೆಚ್ಚಾಗುತ್ತೆ. ವಿವಾಹಿತ ಈ ರಾಶಿಯ ಜನರು ಶುಭ ಸಂದರ್ಭದಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನ ಕೇಳಿರೋದ್ರಿಂದ ಈ ಸಂದರ್ಭದಲ್ಲಿ ವಿವಾಹ ಯೋಗದ ಲಾಭವನ್ನ ಕೂಡ ಕಂಡುಕೊಳ್ತಾರೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಈ ರಾಶಿಯವರು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ದೊರಕಿಸಿಕೊಳ್ಳುವ ಸಾಧ್ಯತೆ ಇದೆ. ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತೆ. ಹಠಾತ್ ಲಾಭಕ್ಕಾಗಿ ಉತ್ತಮ ಮಾರ್ಗಗಳು ಗೋಚರಿಸುತ್ತೆ. ಕಳೆದು ಹೋದ ಹಣವನ್ನು ವಾಪಸ್ ಪಡೆದುಕೊಳ್ತೀರಾ.
ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಾ. ಕೆಲಸವನ್ನ ಮಾಡುವ ಈ ರಾಶಿಯ ಜನರು ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಸಂಭವ ಇದೆ. ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಅವಧಿಯಲ್ಲಿ ಪ್ರಗತಿ ದೊರಕುವ ಯೋಗವನ್ನ ಗಳಿಸ್ಕೊಳ್ತಾ ಇದ್ದಾರೆ. ಆರ್ಥಿಕವಾಗಿ ಬಲವಾದ ಸ್ಥಾನವನ್ನ ಪಡೆಯೋದ್ರೊಂದಿಗೆ ನಿಮಗೆ ಮಾನಸಿಕ ಶಾಂತಿ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಈ ಅವಧಿಯಲ್ಲಿ ನೀವು ಆತ್ಮವಿಶ್ವಾಸದೊಂದಿಗೆ ಗುರಿಯನ್ನ ತಲುಪಲು ಮಾಡಿದಂತಹ ಕೆಲಸಗಳಿಂದಾಗಿ ಯಶಸ್ಸು ದೊರಕುವ ಸಂಭವ ಕೂಡ ಬಹಳಷ್ಟು ಇದೆ. ಸಾಕಷ್ಟು ಶುಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ. ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನ ಪಡ್ಕೊಳ್ತೀರಾ. ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಅವಧಿಯಲ್ಲಿ ಬಂಪರ್ ಲಾಭವನ್ನ ಪಡ್ಕೊಳ್ತಾರೆ. ದೊಡ್ಡ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮ್ಗೆ ಲಭಿಸುತ್ತೆ. ರಾಜಯೋಗದ ಸೃಷ್ಟಿಯಿಂದಾಗಿ ಈ ರಾಶಿಯ ಜನರು ಜೀವನದಲ್ಲಿ ಪ್ರಗತಿಯನ್ನ ಪಡೆಯಲು ನೀವು ಮಾಡುವಂತಹ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಲಭಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ. ನೀವು ಹೊಸ ಅವಕಾಶಗಳು, ಯಶಸ್ಸು ಮತ್ತೆ ಆರ್ಥಿಕ ಸಮೃದ್ಧಿಗಾಗಿ ಅತ್ಯುತ್ತಮವಾದ ಮಾರ್ಗಗಳನ್ನ ಕೂಡ ಕಂಡುಕೊಳ್ತೀರಾ. ನೀವು ಈ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತೀರಾ. ಪ್ರೀತಿ ಪಾತ್ರರೊಂದಿಗೆ ಬಹಳ ಆನಂದಮಯವಾದ ಕ್ಷಣಗಳನ್ನ ಕಳೆಯುವ ಅವಕಾಶಗಳನ್ನ ಪಡೆದುಕೊಳ್ತೀರಾ. ಧನ ಸಂಪತ್ತಿಗೆ ಯಾವುದೇ ಕೊರತೆ ಅನ್ನೋದು ಉಂಟಾಗೋದಿಲ್ಲ. ನಿಮ್ಮ ಜೀವನದ ದಿಕ್ಕನ್ನೇ ಈ ಸಂದರ್ಭದಲ್ಲಿ ನೀವು ಬದಲಾಯಿಸ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಿರ್ಕಿಲ್ಲ. ಮಕ್ಕಳಿಂದ ಶುಭ ಸುದ್ದಿ ಸಿಗುತ್ತೆ. ಮಕ್ಕಳು ಸಾಕಷ್ಟು ಲಾಭವನ್ನು ನಿಮ್ಗೆ ತಂದ್ಕೊಡ್ತಾರೆ ಅಂತ ಹೇಳಬಹುದು. ಹಠ ಬಿಡದೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಲಾಭವನ್ನ ಕಂಡುಕೊಳ್ತೀರಾ. ಪಾಲುದಾರಿಕೆಯ ಪ್ರಸ್ತಾಪ ಲಾಭ ತಂದ್ಕೊಡುತ್ತೆ. ಸಂಗಾತಿಯ ಜೊತೆಗಿನ ಸಂಬಂಧದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಆಪ್ತರ ಸಂಗಡ ಹಂಚಿಕೊಳ್ತೀರಾ. ನೀವು ನಿಮ್ಮ ಭಾವನೆಗಳನ್ನ ಆಪ್ತರ ಸಂಗಡ ಹಂಚಿಕೊಳ್ಳೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಕುಟುಂಬದಲ್ಲಿ ಭಿನ್ನಮತ ಕೊನೆಗೊಳ್ಳುತ್ತೆ. ಹೊಂದಾಣಿಕೆ ಅತಿ ಹೆಚ್ಚಿನ ರೂಪದಲ್ಲಿ ಲಾಭವನ್ನ ತಂದ್ಕೊಡುತ್ತೆ. ಹಠವನ್ನ ಬಿಡ್ತೀರಾ. ಕೆಟ್ಟ ಆಹಾರ ಸೇವನೆಯಿಂದ ನೀವು ಹೊರಗಡೆ ಬರ್ತೀರಾ. ಮನದಲ್ಲಿ ಕೋಪ ಇಟ್ಕೊಂಡು ಮನಸ್ಸನ್ನ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮನೆಯ ವಾತಾವರಣ ಬೇಸರಕ್ಕೆ ಕಾರಣವನ್ನ ಮಾಡುತ್ತೆ. ನಿಮ್ಗೆ ಸೂಕ್ತ ಪರಿಹಾರ ಸಿಗದೆ ನಿರಾಶೆಯನ್ನ ಅನುಭವಿಸಬೇಕಾಗತ್ತೆ. ಹೀಗಾಗಿ ಸಣ್ಣ ಸಂಘರ್ಷ, ವಾಗ್ವಾದಗಳಿಂದ ನೀವು ದೂರ ಇದ್ರೆ ತುಂಬಾನೇ ಒಳ್ಳೆಯದ್ದು. ನಿಮ್ಗೆ ಧನ ಪ್ರಾಪ್ತಿಯಾಗತ್ತೆ. ವೃತ್ತಿಯಲ್ಲಿ ಸಫಲತೆಯನ್ನ ಕಂಡುಕೊಳ್ತೀರಾ. ಕುಟುಂಬ ಸದಸ್ಯರ ಜೊತೆ ಹೆಚ್ಚಿನ ಕಾಲವನ್ನ ಕಳೆಯುವ ಅವಕಾಶ ಸಿಗ್ತಾ ಹೋಗುತ್ತೆ. ವ್ಯವಹಾರದಲ್ಲಿ ಆತುರದ ತೀರ್ಮಾನವನ್ನ ಎಂದಿಗೂ ಕೂಡ ನೀವು ತೆಗೆದುಕೊಳ್ಳೋದಿಲ್ಲ. ಸಂಯಮ ಅತ್ಯಗತ್ಯವಾಗಿರುತ್ತೆ. ಹಣದ ಹರಿವು ಹೆಚ್ಚಳವಾಗುತ್ತೆ. ಅವಶ್ಯಕತೆಗೆ ತಕ್ಕಂತೆ ಮಾತ್ರ ನೀವು ಹಣವನ್ನ ಖರ್ಚು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತೀರಾ. ಆಂತರಿಕ ಸಮಸ್ಯೆ ನಿವಾರಣೆಯಾಗುತ್ತೆ. ಹೊರಗೆ ಪರಿಹಾರ ಹುಡುಕ್ತೇರಿ, ನಿಮ್ಮಲ್ಲೇ ಪರಿಹಾರವನ್ನ ಕಂಡುಕೊಳ್ಳಿ. ಧೋರಣೆ ಬದಲಾಯಿಸಿಕೊಂಡ್ರೆ, ಸಹಕಾರ ಪಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಉದ್ದೇಶ ಕೈಗೂಡುತ್ತೆ. ನಿರಂತರ ಪ್ರಯತ್ನ ನಿಮ್ಗೆ ಅವಶ್ಯಕ ಲಾಭವನ್ನ ತಂದ್ಕೊಡುತ್ತೆ. ಕೌಟುಂಬಿಕ ಸಂಘರ್ಷದಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ. ಮನೆಯಲ್ಲಿ ಶುಭ ಕಾರ್ಯದ ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಮಹಿಳಾ ಸಹೋದ್ಯೋಗಿಗಳಿಂದ ಸಹಾಯ ಸಿಗುತ್ತೆ. ಪತಿಯ ಆರೋಗ್ಯ ಸುಧಾರಿಸುತ್ತೆ. ಕೃಷಿ ಜಮೀನು ಖರೀದಿಗೆ ನಿರ್ಧಾರವನ್ನು ಮಾಡಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು. ಐಟಿ ಉದ್ಯೋಗದಲ್ಲಿ ಅತಂತ್ರ ಸ್ಥಿತಿ ಇದ್ರೆ ಅದು ನಿವಾರಣೆಯಾಗುತ್ತೆ. ಹಾಲು ಉತ್ಪನ್ನಗಳ ವ್ಯಾಪಾರ ವಹಿವಾಟು ಮಾಡೋರಿಗೆ ಸಾಕಷ್ಟು ಲಾಭ ಇದೆ. ಬ್ಯಾಂಕಿನ ಉದ್ಯೋಗಿಗಳಿಗೆ ವರ್ಗಾವಣೆಯ ಸಂಭವ ಆಯಿತು. ಉದ್ಯೋಗ ನಿಮಿತ್ತ ವಿದೇಶ ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಇದೆ. ಶಿಕ್ಷಕರಿಗೆ ಒತ್ತಡ ಸ್ವಲ್ಪ ಹೆಚ್ಚಿಗೆ ಆಗಬಹುದು. ಪೀಠೋಪಕರಣಗಳ ಖರೀದಿಯಲ್ಲಿ ನಷ್ಟ ಅನುಭವಿಸ್ತೀರಾ, ಹುಷಾರಾಗಿರಿ. ಇದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.